ಬಳಗ ಇವರ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಈ ಮಾಸಿಕ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಜೆ ಕಲೀಂ ಬಾಷಾ ಅವರೇ, ಈ ವಿಷಯವಾಗಿ ಉಪನ್ಯಾಸ ಮಾಲಿಕೆಯ ವಿಷಯ ಪ್ರವೇಶವನ್ನು ಈ ದಿನ ಆರಂಭಿಸಲಿರುವಂತಹ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮಠ ಅವರೇ, ಆಶಯ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರೇ, ಮುಖ್ಯ ಅತಿಥಿಗಳಾದ ಶ್ರೀ ಆರ್ ಟಿ ಪ್ರಶಾಂತ್ ಅವರೇ, ಶ್ರೀ ರಾಮಚಂದ್ರ ಕಲಾಲ್ ಅವರೇ, ಡಾಕ್ಟರ್ ಎಚ್ ಎಸ್ ಪ್ಯಾಟಿ ಅವರೇ, ಎಚ್ ಎಸ್ ಕೊಟ್ರಪ್ಪ ಅವರೇ, ಶ್ರೀ ಹುಲಿಕಟ್ಟಿ ಚನ್ನಬಸಪ್ಪ ಅವರೇ ಮತ್ತು ಇಲ್ಲಿರುವ ಎಲ್ಲ ಬಂಧುಗಳೇ, ಪರಸ್ಪರ ಬಳಗ ಬಹಳ ಒಂದು ಅರ್ಥಪೂರ್ಣ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸ್ತಾ ಇದೆ ಅಂತ ನನ್ನ ಭಾವನೆ. ಕಳೆದ 1-2 ವರ್ಷಗಳ ಕಾಲ ಗಾಂಧೀಜಿಯವರ ಚಿಂತನೆ ಬಗ್ಗೆ ಅವರು ಉಪನ್ಯಾಸವನ್ನು ನಡೆಸಿದ್ದಾರೆ. ಈಗ ಅಂಬೇಡ್ಕರ್ ಅವರ ಬಗ್ಗೆ ಉಪನ್ಯಾಸವನ್ನು ನಡೆಸಬೇಕು ಅಂತ ಅವರು ಉದ್ದೇಶಿಸಿದ್ದಾರೆ. ಸದ್ಯದ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈ ಇಬ್ಬರು ಸಂತ ರಾಜಕಾರಣಿಗಳು ನಮ್ಮ ಕಣ್ಣುಗಳ ಹಾಗೆ ನಮ್ಮ ನೋಟವನ್ನು, ನಡಿಗೆಯನ್ನು ನಿರ್ದೇಶಿಸಬೇಕಾದವರು. ಭಾರತೀಯ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇಬ್ಬರು ಸಂತರು ಆಗೋಗಿದ್ದಾರೆ ಅಂತ ನನಗನ್ನಿಸುತ್ತೆ. ಸಂತ ಪರಂಪರೆಯೇ ಇದೆ ಭಾರತಕ್ಕೆ. ಚೋಕಮೇಳನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಕಬೀರ ನಾಮದೇವರವರೆಗೂ ಭಾಳ ದೊಡ್ಡ ಪರಂಪರೆ ಇದೆ. ಆದರೆ ಈ ಆಧುನಿಕ ಕಾಲಘಟ್ಟದಲ್ಲಿ, ಆಧುನಿಕ ಭಾರತದ ಕಾಲಘಟ್ಟದಲ್ಲಿ ಇಬ್ಬರು ರಾಜಕಾರಣಿಗಳೂ ಆಗಿ ಸಂತರೂ ಕೂಡ ಆಗಿದ್ದಂತಹ ಇಬ್ಬರು ದಾರ್ಶನಿಕ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು. ಇಬ್ಬರೂ ಮಹಾತ್ಮರೇ. ಒಬ್ಬರನ್ನು ನಮ್ಮ ಅನುಕೂಲಕ್ಕೆ ನಾವು ಬಾಬಾ ಅಂತೀವಿ, ಇನ್ನೊಬ್ಬರನ್ನು ನಾವು ಮಹಾತ್ಮ ಅಂತೀವಿ. ಭಾರತ ಇವತ್ತು ಏನು ಕೋಮುವಾದೀಕರಣವನ್ನು ಎದುರಿಸ್ತಾ ಇದೆ, ಆ ಕೋಮುವಾದೀಕರಣದಲ್ಲಿ ನಿಜವಾದ ಹಿಂದೂವಿನ ವಿವೇಕ ಅಂದರೆ ಏನು, ನಿಜವಾದ ಧಾರ್ಮಿಕ ಪ್ರಜ್ಞೆಯ ನಿಲುವು ಏನು ಅನ್ನುವುದನ್ನು ಹೇಳಿಕೊಡೋದಕ್ಕೆ ನಮಗೆ ಗಾಂಧೀಜಿ ಇವತ್ತು ಎಂದಿಗಿಂತ ಹೆಚ್ಚು ಪ್ರಸ್ತುತರಾಗಿದ್ದಾರೆ. ಒಬ್ಬ ನಿಜವಾದ ಹಿಂದೂ ಒಬ್ಬ ನಿಜವಾದ ಮುಸ್ಲಿಮನನ್ನು ದ್ವೇಷಿಸೋದಕ್ಕೆ ಕಾರಣವೇ ಇಲ್ಲ ಅಂದಂತಹ ಒಬ್ಬ ಅತ್ಯಂತ ಧಾರ್ಮಿಕನಾದಂತಹ ವ್ಯಕ್ತಿ, ತನ್ನನ್ನು ತಾನು ಸ್ವತಃ ಧಾರ್ಮಿಕ ಅಂತ ಕರೆದುಕೊಂಡಿದ್ದಂತಹ ಮಹಾತ್ಮ ಗಾಂಧಿ. ಒಬ್ಬ ನಿಜವಾದ ಹಿಂದೂ ಒಬ್ಬ ನಿಜವಾದ ಮುಸ್ಲಿಮನನ್ನು ದ್ವೇಷಿಸೋದಕ್ಕಾಗಲಿ, ಒಬ್ಬ ನಿಜವಾದ ಭಕ್ತ ಯಾವುದೇ ದೇವರನ್ನು ತಿರಸ್ಕರಿಸೋದಕ್ಕಾಗಲಿ ಸಾಧ್ಯವಿಲ್ಲ ಅಂದವರು ಮಹಾತ್ಮ ಗಾಂಧಿ. ನಿಮಗೆ ರಾಮ ಕಾಣಬೇಕಾದ್ರೆ ಅಲ್ಲಿ ಅಲ್ಲ ಕಂಡ್ರೆ ತಪ್ಪೇನಿಲ್ಲ, ಅಲ್ಲ ಕಂಡ್ರೆ ಅಲ್ಲಿ ಕೃಷ್ಣ ಕಂಡ್ರೆ ತಪ್ಪೇನಿಲ್ಲ, ಕ್ರಿಸ್ತ ಕಂಡ್ರೆ ತಪ್ಪೇನಿಲ್ಲ. ಭಕ್ತನಾದವನಿಗೆ ದೇವರು ಅಂತ ಒಬ್ಬನಿರ್ತಾನೆ, ಅವನು ರೂಪಗಳು ಎಷ್ಟಿರುತ್ತೋ. ಭಕ್ತರಲ್ಲದವರಿಗೆ ಮಾತ್ರ ರೂಪಗಳು ಮಾತ್ರ ಇರುತ್ತೆ, ದೇವರಿರಲ್ಲ. ದುರದೃಷ್ಟವಶಾತ್ ಇವತ್ತು ರೂಪಗಳನ್ನು ದೇವರು ಅಂತ ಪ್ರತಿಪಾದನೆ ಮಾಡುವವರು ದೇವರುಗಳ ವಾರಸುದಾರಿಕೆಯನ್ನು ಮತ್ತು ಕಾಂಟ್ರಾಕ್ಟುದಾರಿಕೆಯನ್ನು ಹಿಡ್ಕೊಂಡಿದ್ದಾರೆ. ರೂಪಗಳನ್ನು ಸರ್ವಚೈತನ್ಯಮಯವಾಗಿರುವಂತಹ ಭಗವಂತನ ಸ್ವರೂಪವನ್ನು ವಿವರಿಸೋದಕ್ಕೂ ಸಾಧ್ಯ ಇಲ್ಲ, ಕಂಡರಿಯೋದಕ್ಕೂ ಸಾಧ್ಯ ಇಲ್ಲ. ಅಳಿವಿಗೆ ಮೀರಿದ್ದದು. ಗುಹೇಶ್ವರನೆಂಬುದು ಅಪ್ರಮಾಣ. ಅದನ್ನು ಪ್ರಮಾಣ ಮಾಡೋದು ಹೆಂಗೆ, ಅದನ್ನು ರೂಪುಗೊಳಿಸೋದು ಹೆಂಗೆ? ಆಯಿತು, ನಿನ್ನ ಮೌಢ್ಯಕ್ಕೆ ನೀನು ರೂಪುಗೊಳಿಸಿದೀಯ, ನಿನ್ನ ಭಕ್ತಿಗೋಸ್ಕರ ನೀನು ರೂಪುಗೊಳಿಸಿದೀಯ, ನಿನ್ನ ಮುದ್ದಿಗೋಸ್ಕರ ನೀನು ರೂಪುಗೊಳಿಸಿದೀಯ, ಸಂತೋಷ.
ಅದೇ ರೀತಿಯ ಮುದ್ದನ್ನು ನೀನು ಬೇರೆಯವರಿಂದಲೂ ನಿರೀಕ್ಷಿಸ್ತಾ ಹೋಗುವಂಥದ್ದು ಭಗವಂತನಿಗೆ ಮಾಡೋ ಅವಮಾನ. ಇದು ಗಾಂಧೀಜಿಯವರ ಬಹಳ ದೊಡ್ಡ ನಿಲುವು. ಇವತ್ತಿನ ಕಾಲಕ್ಕೆ ಒಂದು ಆಧ್ಯಾತ್ಮಿಕವಾದ ಅಥವಾ ಧಾರ್ಮಿಕವಾಗಿರುವಂತಹ ನಿಲುವು ಅಗತ್ಯ ಅಂತ ಯಾರಾದರೂ ಕಂಡಿದ್ದರೆ, ಅದು ಹಿಂದೂ ಧರ್ಮದ ಮೂಲದಿಂದಲೇ ಬೇಕಿತ್ತು ಅಂತ ಯಾರಾದರೂ ಭಾವಿಸೋದಾದರೆ ಅದು ಗಾಂಧಿಯಿಂದ ಮಾತ್ರ ಪಡೆಯಬಹುದಾದದ್ದು. ಎಷ್ಟು ವಿಚಿತ್ರ ಅಂದರೆ, ಆತ ಸ್ವತಃ ಧರ್ಮಗುರು ಅಲ್ಲ, ಗಾಂಧೀಜಿ ಧರ್ಮಗುರು ಅಲ್ಲ, ಹೇಳಿ ಕೇಳಿ ರಾಜಕಾರಣಿ, ಹೋರಾಟಗಾರ. ಆದರೆ ಅವರ ರಾಜಕಾರಣವನ್ನು ನಡೆಸಿದ್ದು ಯಾವಾಗಲೂ ಭಗವಂತ. ರಾಮನೂ ಅದರಲ್ಲಿ ಒಬ್ಬ. ಈಶ್ವರ ಅಲ್ಲ ತೇರೆ ನಾಮ, ರಾಮನೂ ಒಬ್ಬ. ಆದ್ದರಿಂದ ಗಾಂಧೀಜಿಯವರನ್ನು ನೀವೆಲ್ಲರೂ ಕೂಡ ಅರಿಯುವುದಕ್ಕೋಸ್ಕರವಾಗಿ ಭಿಕ್ಷಾವರ್ತಿ ಮಠ ಅವರು 1.5-2 ವರ್ಷಗಳ ಕಾಲ ಉಪನ್ಯಾಸ ಮಾಡಿರೋದು ಬಹಳ ಸಂತಸವಾದದ್ದು. ಈಗ ಅವರೇನೇ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀವಿ ಅಂತ ಹೊರಟರು ಕೂಡ ಬಹಳ ಚೆನ್ನಾಗಿ. ಅವರು ಕೂಡ ಒಬ್ಬ ಸಂತ ರಾಜಕಾರಣಿ. ಅಂಬೇಡ್ಕರ್ ಅವರು ಹೇಳಿದರು, ನಾನು ರಾಜಕಾರಣದಿಂದ ಕಲಿಯಬೇಕಾದ್ದೇನೂ ಇಲ್ಲ, ನಾನು ಧರ್ಮದಲ್ಲಿ ಏನನ್ನು ಕಲಿತಿದ್ದೀನೋ ಅದನ್ನು ಈ ರಾಜಕಾರಣಕ್ಕೆ ಅಳವಡಿಸಿದರೆ ಸಾಕು. ಅವರ ಕಲಿತ ಧರ್ಮ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರ. ಆ ಮೂರನ್ನು ಬೇರ್ಪಡಿಸೋದಕ್ಕೆ ಆಗೋದಿಲ್ಲ ಅನ್ನುವಷ್ಟು ಅವಿಚ್ಛಿನ್ನವಾಗಿರುವ ತಿಳುವಳಿಕೆ ಮತ್ತು ವಿವೇಕ ಇದ್ದಂತಹ ಚಿಂತಕ ಅವರು. ಮೂರನ್ನು ಬೇರ್ಪಡಿಸೋದಕ್ಕಾಗಲ್ಲ. ಬೇರೆಯವರನ್ನು ನೀವು ಬಂಧನದಲ್ಲಿಟ್ಟು ನೀವು ಸಮಾನ ಅಂತ ಹೇಳೋದಕ್ಕಾಗಲ್ಲ. ಸಮಾನ ಅಲ್ಲದಿರೋನು ಸೋದರನೂ ಆಗಕ್ಕೆ ಸಾಧ್ಯ ಇಲ್ಲ, ಗುಲಾಮ ಮಾತ್ರ ಆಗಕ್ಕೆ ಸಾಧ್ಯ. ಆದ್ದರಿಂದ ಸಹೋದರತೆ ಬರಬೇಕು ಅಂತ ಹೇಳಿದ್ರೆ ಅದರ ಮೊದಲ 2 ಪ್ರೀ ಕಂಡೀಷನ್ನು, ಮೊದಲು ವ್ಯಕ್ತಿ ಸ್ವತಂತ್ರನಾಗಿರಬೇಕು. ಯಾಕೆ ಸ್ವತಂತ್ರ ಆಗಬೇಕಂದ್ರೆ ಅವನ ಸಮಾನ ಅಂತ ಅವನು ಫೀಲ್ ಮಾಡಬೇಕು. ಅವನು ಸಮಾನನಾಗಿರಬೇಕು, ಸ್ವತಂತ್ರನಾಗಿರಬೇಕು. ಆಗ ಮಾತ್ರ ಅವನು ನನ್ನ ಸಹೋದರನಾಗೋದಕ್ಕೆ ಸಾಧ್ಯ. ಸಹೋದರತ್ವ ಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಕೂಡ ಸಾಧ್ಯ. ದುರದೃಷ್ಟವಶಾತ್ ನಮ್ಮಲ್ಲಿ ಕೆಲವು ಸಿದ್ಧಾಂತಿಗಳು ಮತ್ತು ಕೆಲವು ಸಂಘಟನೆಗಳವರು ಇವರಿಬ್ಬರನ್ನ ಮತ್ತೆ ಎದುರಾಬದ್ರ ಇಡೋದರಲ್ಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಎದುರಾಬದ್ರ ಇಡೋದರಿಂದ ಜನವಿರೋಧಿ ಶಕ್ತಿಗಳಿಗೆ ನೆರವಾಗುತ್ತೆ ಹೊರತು ಜನರಿಗೆ ಹೆಲ್ಪ್ ಆಗೋದಿಲ್ಲ. ಜನವಿರೋಧಿ ಶಕ್ತಿಗಳಿಗೆ ಹೆಲ್ಪ್ ಆಗುತ್ತೆ. ಇಡೀ ಜನಸಮುದಾಯಗಳಿಗೆ ವ್ಯಕ್ತಿ ನೈತಿಕತೆಯನ್ನು ಬೋಧಿಸಬೇಕು, ರಾಜಕೀಯ ನೈತಿಕತೆಯನ್ನು ಬೋಧಿಸಬೇಕು ಅನ್ನೋದು ಗಾಂಧೀಜಿಯ ಹಂಬಲ. ವ್ಯಕ್ತಿ ನೈತಿಕವಾಗಿರಬೇಕು, ರಾಜಕೀಯವಾಗಿ ನೈತಿಕವಾಗಿರಬೇಕು. ಎದುರಾಳಿಯ ಬಳಿಯೂ ಧರ್ಮನಿಷ್ಠವಾಗಿಯೇ ನಡೆದುಕೊಳ್ಳಬೇಕು. ನೀವು ಯಾರನ್ನು ಎದುರಾಳಿ ಅಂತ ಭಾವಿಸಿರ್ತೀರೋ ಅವನ ಜೊತೆಗೂ ಕೂಡ ನೀವು ಧರ್ಮವಾಗಿಯೇ ನಡೆದುಕೊಳ್ಳಬೇಕು, ಅಧರ್ಮವಾಗಿ ಅಲ್ಲ. ಇದು ಗಾಂಧೀಜಿಯವರ ಚಿಂತನೆ. ನೀವು ಧರ್ಮವಾಗಿ ನಡೆಯೋದಿಲ್ಲ ಅಂತ ಹೇಳಿದರೆ ಶತ್ರುತ್ವವನ್ನು ಮಾತ್ರ ಸಾಧಿಸ್ತಾ ಇದ್ದೀರಾ ಅಂತ, ಮತ್ತು ಶತ್ರುತ್ವವನ್ನು ವ್ಯಕ್ತಿಗಳ ಮೇಲೆ ಸಾಧಿಸ್ತಾ ಇದ್ದೀರಾ ಅಂತ ಆಗುತ್ತೆ. ಅದಾಗಕೂಡದು. ಅಂಬೇಡ್ಕರ್ ಹೇಳಿದರು, ಈ ಹಿಂದೆ ನಿಮ್ಮನ್ನು ದಮನಿಸಿದವರನ್ನು ನೀವೇನು ದ್ವೇಷಿಸಬೇಕಾಗುತ್ತಿಲ್ಲ. ಯಾರು ಈ ದಮನವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ, ಇದು ಸರಿ ಅಂತ ಹೇಳ್ತಾರೆ, ಅವರ ವಿರುದ್ಧ ನಾನಿದ್ದೀನಿ. ಆದ್ದರಿಂದ ನಾನು ಈ ಹಿಂದೂ ಧರ್ಮದಲ್ಲಿರಲ್ಲ, ಯಾಕಂದರೆ ಹಿಂದೂ ಧರ್ಮ ಅದೇ ಅಂತ ಹೇಳಿ ವಾದ ಮಾಡೋರಿದ್ದಾರೆ. ಬಹುಶಃ ಅಂಬೇಡ್ಕರ್ ಅವರಿಗೆ ಗಾಂಧಿಯ ಹಿಂದೂ ಧರ್ಮದ ಬಗ್ಗೆ ಅಪನಂಬಿಕೆ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಇನ್ನೊಬ್ಬರನ್ನ ಹೀನ ಮಾಡುವ ಪ್ರಶ್ನೆಯೇ ಇಲ್ಲ, ಅವರನ್ನು ಕೀಳು ಮಾಡುವ ಪ್ರಶ್ನೆಯೇ ಇಲ್ಲ. ಹೀನ ಮಾಡೋದಾಗಲಿ ಅಥವಾ ಕೀಳು ಮಾಡೋದಾಗಲಿ ಪ್ರಶ್ನೆಯೇ ಇಲ್ಲ. ಕೀಳು ಮಾಡುವ ಧರ್ಮದ ವಿರುದ್ಧ ಅವರಿದ್ದರು. ಅದಕ್ಕೋಸ್ಕರವಾಗಿ ನಾನು ಹಿಂದೂವಾಗಿ ಸಾಯುವುದಿಲ್ಲ ಅಂತ ಹೇಳಿದರು. ಅದು ಹಿಂದೂ ಧರ್ಮಕ್ಕೆ ತೋರಿಸಿದಂತಹ ಅತ್ಯುತ್ಕೃಷ್ಟವಾದ ತಿರಸ್ಕಾರ. ಯಾವ ಧರ್ಮ ಮನುಷ್ಯ ಘನತೆಯನ್ನು ಸಮಾನತೆಯನ್ನು ಒಪ್ಪಲ್ವೋ ಅವನ ದಮನವನ್ನು ನ್ಯಾಯ ಅನ್ನುತ್ತೋ, ಹೆಣ್ಣಿನ ಗುಲಾಮಗಿರಿಯನ್ನು ನ್ಯಾಯ ಅನ್ನುತ್ತೋ, ಜನಸಾಮಾನ್ಯರ ಅಜ್ಞಾನವನ್ನು ನ್ಯಾಯ ಅನ್ನುತ್ತೋ, ಅವರು ಹಕ್ಕುಗಳಿಲ್ಲದೆ ಬದುಕೋದನ್ನು ನ್ಯಾಯ ಅನ್ನುತ್ತೋ, ಅಂಥ ಧರ್ಮವನ್ನು ನಾನು ವಿರೋಧಿಸ್ತೀನಿ ಅಂತ ಹೇಳಿ.
ವಿವೇಕಾನಂದರು ಹೇಳಿದ್ದು ಧರ್ಮನಲ್ಲ ಬೇಡ ಅಂತ ಹೇಳಿದ್ದು ಅಂಬೇಡ್ಕರ್. ಗಾಂಧೀಜಿ ಹೇಳಿದ ಧರ್ಮನ ಬೇಡ ಅಂತ ಹೇಳಿ ಸ್ವತಃ ಧಾರ್ಮಿಕ ವ್ಯಕ್ತಿ ಕಬೀರ ಪಂಥಾನುಯಾಯಿಗಳವರು ಬಹಳ ನೆಂದಿದ್ದಾರೆ ತಮ್ಮ ಚಿಂತನೆಗಳಲ್ಲಿ. ಕಬೀರನನ್ನು, ನಾಮದೇವನನ್ನು, ವಾರ್ಕರಿಗಳ ಬಗ್ಗೆ ಅವರಿಗೆ ಬಹಳ ಗೌರವ ಇದೆ. ಸಂತರ ಬಗ್ಗೆ ನೋಡಿದರೆ ಅತ್ಯಾಧುನಿಕವಾದ ಪೋಷಾಕು, ಅತ್ಯಾಧುನಿಕವಾದ ಐರೋಪ್ಯ ಪೋಷಾಕು, ಐರೋಪ್ಯ ಭಾಷೆಯಲ್ಲಿ ಹಿಡಿತ, ಐರೋಪ್ಯ ಚಿಂತನೆಗಳಿಂದ ಬೇಕಾದಷ್ಟನ್ನು ಅವರು ಕಲ್ತಿದ್ದಾರೆ. ಐರೋಪ್ಯ ಡೆಮಾಕ್ರಸಿಯಿಂದ ಬೇಕಾದಷ್ಟನ್ನು ಕಲ್ತಿದ್ದಾರೆ. ಐರೋಪ್ಯ ರಾಜಕಾರಣದ ವರಸೆಗಳಿಂದ ಕಲ್ತಿದ್ದಾರೆ. ಆದರೆ ಅವರು ಬದುಕಿದ್ದು ಬೌದ್ಧರಾಗಿ, ಬದುಕಿದ್ದು ಮಾತ್ರ ಅತ್ಯಂತ ಅಪ್ಪಟ ದೇಸಿ ಬೌದ್ಧರಾಗಿ. ಅದನ್ನೇ ಹೇಳೋದು ಅಪರೂಪದ ಚಿಂತಕರಲ್ಲಿ ಅಪರೂಪದವರು ಅಂತ ಯಾಕೆ ಅಂತ ಹೇಳಿದರೆ, ಪರಂಪರೆಯಲ್ಲಿ ನಿಮ್ಮ ಬೇರುಗಳಿರಬೇಕು. ಪರಂಪರೆಯಲ್ಲಿ ನಿಮ್ಮ ಬೇರುಗಳಿರಬೇಕು. ಆದರೆ ನಿಮ್ಮ ಭವಿಷ್ಯತ್ತಿನಲ್ಲಿ ನಮ್ಮ ಚಿಂತನೆಗಳಿರಬೇಕು. ನಮ್ಮಲ್ಲಿ ವಿಚಿತ್ರವಾದವು ಇದೆ, ವಿಚಿತ್ರವಾದ ವಾದ ಇವತ್ತು. ಭವಿಷ್ಯತ್ತಿನಲ್ಲಿ ನಾವು ಬದುಕಬೇಕಂತೆ, ಅದಕ್ಕೆ ಪುರಾತನ ಚಿಂತನೆಗಳನ್ನು ಇಟ್ಕೊಳ್ಬೇಕು. ಇದನ್ನು ಯಾರಾದರೂ ಹಿಮ್ಮುಖ ನಡಿಗೆ ಅಂತ ಅನ್ನೋದಿಲ್ವೇ? ಇದು ತಿರುಗಾ ಮುರುಗ ನಡಿಗೆ ಆಗೋದಿಲ್ಲ. ಭವಿಷ್ಯದಲ್ಲಿ ಬದುಕೋದಕ್ಕೆ ಯಾರಾದರೂ ಪುರಾತನ ನಂಬಿಕೆಗಳನ್ನು ಇಟ್ಕೊಳ್ಳೋಕ್ಕಾಗುತ್ತಾ? ಪುರಾತನವಾದದಲ್ಲಿ ನಮ್ಮ ಬೇರುಗಳಿರುತ್ತೆ, ಆದರೆ ನಮಗೆ ಮುನ್ನಡೆಯಲ್ಲಿ ಭವಿಷ್ಯದಲ್ಲಿ ನಮ್ಮ ಬಿಳುಲುಗಳಿರುತ್ತೆ, ನಮ್ಮ ರೆಂಬೆಗಳಿರುತ್ತೆ. ಒಂದು ನೆಲದಲ್ಲಿ ಕಚ್ಚಿರ್ತೀವಿ, ಆದರೆ ಆಕಾಶದ ಗಲಕ್ಕೆ ನಮ್ಮ ರೆಂಬೆಗಳನ್ನು ಚಾಚಿರ್ತೀವಿ. ಅಂಬೇಡ್ಕರ್ ಅವರ ಚಿಂತನೆಗೆ ಇದ್ದಂತಹ ಒಂದು ಬಹಳ ದೊಡ್ಡ ತಳಹದಿ ಅದಾದ್ದರಿಂದಲೇ ಅವರು ಬೌದ್ಧ ಧರ್ಮವನ್ನು ಆಶ್ರಯಿಸಿದರು. ಆ ಮುಖಾಂತರವಾಗಿ ಭಾರತದ ಕೋಟ್ಯಾಂತರ ಜನಕ್ಕೆ ಅವೈದಿಕವಾದ ನೆಲಮೂಲದ ಒಂದು ಆಧ್ಯಾತ್ಮಿಕವಾದ ಚಿಂತನೆಯನ್ನು ಹೇಳಿದರು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗಲೂ ಕೂಡ ಅವರು ಪೂರ್ತಿ ಅವಿಮರ್ಶಾತ್ಮಕವಾಗಿಲ್ಲ. ಅವಿಮರ್ಶಾತ್ಮಕವಾಗಿರೋದು ಅನ್ನೋದು ಅವರ ಪರಂಪರೆಗೆ ಬಂದಿಲ್ಲ, ಅವರ ಚಿಂತನೆಯಲ್ಲೇ ಇಲ್ಲ. ಬುದ್ಧ ಆನ್ ದಿಸ್ ಧಮ್ಮ ಕೃತಿಗೆ ಅವರು ಬರೆದಿರುವಂತಹ ಪ್ರಸ್ತಾವನೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಬುದ್ಧ ಧರ್ಮದ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ, ಯಾಕಂದರೆ ಮನುಷ್ಯ ಸಮಾನತೆಯನ್ನು ಬೋಧಿಸಿದ ಧರ್ಮ ಅದು. ಅಂತಹ ಬುದ್ಧ ಧರ್ಮದಲ್ಲೂ ಕೂಡ ಇವತ್ತು ಬೇಕಾದಷ್ಟು ಅಪಲಕ್ಷಣಗಳು ಸೇರಿಕೊಂಡಿವೆ, ಅವುಗಳನ್ನು ಸರಿಪಡಿಸಬೇಕು. ಅದರಲ್ಲಿ ಅವರು 3 ಮುಖ್ಯವಾದ ವಿಷಯಗಳನ್ನು ಹೇಳ್ತಾರೆ. ಬುದ್ಧ ಅನಾತ್ಮವಾದವನ್ನು ಹೇಳಿದವನಾದ್ದರಿಂದ ಪುನರ್ಜನ್ಮ ಅನ್ನುವ ಮಾತುಗಳನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬುದ್ಧನ ವಾದವೇ ಅನಾತ್ಮವಾದ. ಕರ್ಮ ಅನ್ನುವಂಥದ್ದು ಕೂಡ ಅದು ಒಪ್ಪುವಂಥದ್ದಲ್ಲ. ಒಳ್ಳೆಯದಾಗಿ ಬದುಕೋದು ನಿನ್ನನ್ನು ಒಳ್ಳೆಯದಾಗಿ ಬದುಕಿಸುತ್ತೆ ಅಂತ ಹೇಳಿದೆಯೇ ಹೊರತು ಅದರಿಂದ ನಿನಗೆ ಮುಂದಿನ ಜನ್ಮದ ಇನ್ನೊಂದು ಸದ್ಗತಿಯನ್ನು ಕೊಡುತ್ತೆ ಅಂತ ವಾದ ಮಾಡಿರಲಿಲ್ಲ ಬುದ್ಧನ ಧರ್ಮ. ಅದು ಕಾಲಕ್ರಮೇಣ ಅದಕ್ಕೆ ಸೇರಿರಬೇಕು. 3ನೆಯದು, ಬಿಕ್ಕು ಯಾಕಿದ್ದಾನೆ ಅಂತ ಕೇಳಿದರೆ ಅವನ ಮೋಕ್ಷವನ್ನು ಪಡೆಯುವುದಕ್ಕೆ, ಅವನ ಜ್ಞಾನೋದಯವನ್ನು ಪಡೆಯುವುದಕ್ಕೆ ಅಂತಿದ್ದರೆ ಅದು ಜನದ್ರೋಹಿಯಾದ ಧರ್ಮ ಆಗುತ್ತೆ. ತನ್ನ ಸ್ವಂತದ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರವಾಗಿ ಬಿಕ್ಕು ಸರ್ವಸ್ವವನ್ನು ತ್ಯಾಗ ಮಾಡಿ ಬದುಕ್ತಾನೆ ಅಂತ ಹೇಳಿದರೆ ಇದು ಅತಾರ್ಕಿಕವಾಗಿದೆ. ಅತಾರ್ಕಿಕವಾಗಿದೆ. ಬಿಕ್ಕುವಿನ ಕೆಲಸ ಏನು? ಲೋಕದಲ್ಲಿರುವ ದುಃಖವನ್ನು ತಡೆಯುವುದು. ಧರ್ಮದ ಕೆಲಸ ಏನು? ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದ ಕೆಲಸ. ಈ ಲೋಕದಲ್ಲಿ ಧರ್ಮದ ಕೆಲಸ ಏನು? ಲೋಕ ದುಃಖ ನಿವಾರಣೆ ಮಾಡುವುದು ಧರ್ಮದ ಕೆಲಸ. ಇಲ್ಲದ ಧರ್ಮ ಯಾಕೆ? ಅವ್ರ ಪ್ರಶ್ನೆ ಭಾಳ ಸರಳವಾಗಿದೆ, ನೇರವಾಗಿದೆ. ಕರ್ಮ ಹೆಂಗೂ ನೀನು ಬಿಡೋದಿಲ್ಲ ಅಂತ ಆದರೆ, ನಿನ್ನ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ನೀನು ದುಃಖವನ್ನು ಅನುಭವಿಸ್ತೀಯಾ ಅಂತ ಗ್ಯಾರಂಟಿ ಆದರೆ ಹಂಗಾರೆ ಧರ್ಮದ ಮೊರೆ ಯಾಕೆ ಹೋಗ್ಬೇಕು? ಹೆಂಗೂ ಬಿಡುಗಡೆ ಇಲ್ಲ. ನೀನು ಈಗೇನು ಮಾಡ್ತಿದೆಯೋ ಅದರ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಕರ್ಮಗಳನ್ನು ಪಡಿತೀಯ ಅನ್ನೋದಾದರೆ ಆಗಲೂ ಧರ್ಮದ ಅವಶ್ಯಕತೆ ಇಲ್ಲ. ಧರ್ಮದ ಅವಶ್ಯಕತೆ ಯಾಕಿದೆ?
ಈ ಲೋಕದಲ್ಲಿರುವ ದುಃಖವನ್ನು ತೊಡೆಯುವುದಕ್ಕಾಗಿ ಇರಬೇಕು. ಆದ್ದರಿಂದ ಬಿಕ್ಕುಗಳು ಅನ್ನೋರು ಆಧ್ಯಾತ್ಮಿಕವಾದ ಸೋಷಿಯಲ್ ವರ್ಕರ್ಸ್ ಆಗಿರಬೇಕು. ನನ್ನ ಬೌದ್ಧ ಧರ್ಮದ ಕಲ್ಪನೆ ಅಂದರೆ ಅದು ಪ್ರತಿ ಬಿಕ್ಕುಗೂ ಕೂಡ ಈ ಲೋಕ ದುಃಖವನ್ನು ನಿವಾರಣೆ ಮಾಡೋದಕ್ಕೆ ಶ್ರಮಿಸೋನಾಗಿರಬೇಕು, ತನ್ನ ಜ್ಞಾನೋದಯಕ್ಕೆ ಹಂಬಲಿಸುವಂತನಾಗಿರ್ಬೋದು. ಯಾಕಂದರೆ ಅದು ಸ್ವಾರ್ಥ. ತನ್ನ ಸ್ವಂತದ ಜ್ಞಾನೋದಯವೇ ಗುರಿಯಾದ ಬಿಕ್ಕು ಸಮಾಜದ ಗೌರವಕ್ಕೆ ಯಾಕೆ ಪಾತ್ರ ಆಗಬೇಕು? ಸಮಾಜದ ಗೌರವಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿದರೆ ಸಮಾಜದ ದುಃಖವನ್ನು ಹೋಗಲಾಡಿಸೋದಕ್ಕೆ ಬಿಕ್ಕುವಾದವನು ಕೆಲಸ ಮಾಡಿ. ಆದ್ದರಿಂದ ನಾನು ಆತ್ಮ ಅನ್ನುವುದು ಬುದ್ಧ ಧರ್ಮದ ಮೂಲ ಅಲ್ಲ ಅಂತ ನಾನು ಅಂತೀನಿ, ಕರ್ಮ ಅನ್ನೋದು ಕೂಡ ಅದರದ್ದಲ್ಲ ಅಂತೀನಿ, ಮತ್ತು ಬಿಕ್ಕು ತನ್ನ ಜ್ಞಾನೋದಯಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಬೇಕು ಅನ್ನೋದನ್ನು ನಾನು ಒಪ್ಪಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ. ಅಂದರೆ ಮನುಷ್ಯತ್ವವೇ ಧರ್ಮದ, ಸಂವಿಧಾನದ, ಅಂಬೇಡ್ಕರ್ ಚಿಂತನೆಯ ಎಲ್ಲದರ ಮೂಲ ಆಧಾರವೇ ಮನುಷ್ಯತ್ವ. ಗಾಂಧೀಜಿ ಸ್ವರಾಜ್ಯ ಹೇಳಿದರು, ಇವರು ಸ್ವತಂತ್ರ ಹೇಳಿದರು. ಗಾಂಧೀಜಿ ರಾಜಕೀಯ ಸ್ವಾತಂತ್ರ್ಯ ಹೇಳಿದರು, ಇವರು ಸಾಮಾಜಿಕ ಸ್ವಾತಂತ್ರ್ಯವನ್ನು ಹೇಳಿದರು. ರಾಜಕೀಯವಾಗಿ ಸ್ವಾತಂತ್ರ್ಯಗೊಳ್ಳಬೇಕು ಅಂತ ಹೇಳಿದರೆ ನೀವು ವ್ಯಕ್ತಿಯಾಗಿ ಸ್ವಾತಂತ್ರ್ಯವನ್ನು ಹೊಂದಿರಬೇಕು. ನೀವು ಜಾತಿಯಾಗಿ ಅಧೀನದಲ್ಲಿರೋರು, ಧಾರ್ಮಿಕ ಸಂಕೋಲಗಳಿಂದ ಅಧೀನದಲ್ಲಿರೋರು, ನಾನು ಹೆಣ್ಣು ಅನ್ನುವ ಕಾರಣಕ್ಕೆ ಅಧೀನ ಭಾವದಲ್ಲಿರೋರು, ನಾನು ಬಡವ ಅನ್ನೋ ಕಾರಣಕ್ಕೆ ಅಧೀನ ಭಾವದಲ್ಲಿರೋರು ರಾಜಕೀಯ ಸ್ವಾತಂತ್ರ್ಯವನ್ನೇನು ಚಲಾಯಿಸಿ ಯಾರು? ಅದಕ್ಕೆ ಅವರು ಗಾಂಧಿಯ ಜೊತೆಗೆ ಅವರು ಬಹಳ ಮುಖ್ಯವಾದ ಡಿಬೇಟು ವ್ಯಕ್ತಿ ಸ್ವತಂತ್ರನಾಗಬೇಕು. ಆದ್ದರಿಂದ ಭಾರತೀಯ ಸಮಾಜವನ್ನು ಮೊದಲು ಸಂಸ್ಕರಿಸಬೇಕು, ಆಮೇಲೆ ನಾವು ರಾಜಕೀಯ ಅಧಿಕಾರವನ್ನು ಪಡೆಯಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ಅವರ ಸ್ಪಷ್ಟತೆ ನೋಡಿ. ಈಗ ಅಂಬೇಡ್ಕರ್ ಅವರನ್ನು ನಾವು ಬಹಳ ಸಲ ಸರಿಯಾಗಿ ಗ್ರಹಿಸಿಲ್ಲ. ದುರದೃಷ್ಟವಶಾತ್ ಅಂಬೇಡ್ಕರ್ ಬಹಳ ವ್ಯಾಪಕವಾಗಿ ಪ್ರಚಾರ ಪಡೆದಿದ್ದಾರೆ ವ್ಯಕ್ತಿಯಾಗಿ, ಹೆಸರಾಗಿ. ಆದರೆ ಅವರ ಚಿಂತನೆಗಳು, ಅವರ ದೃಷ್ಟಿಕೋನಗಳು, ಸ್ಪಷ್ಟತೆ ಅದು ಬಹಳ ಜನಕ್ಕೆ ಏನೂ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಭಕ್ತಿ ಪಂಥದ ಒಬ್ಬ ಶ್ರೇಷ್ಠ ಸಂತನ ಹಾಗೆ ಫೋಟೋ ಆಗಿಬಿಟ್ಟಿದ್ದಾರೆ. ಭಾಳ ಜನಕ್ಕೆ ಅಷ್ಟೇ ಸಾಕಾಗಿದೆ ಅವ್ರ ಫೋಟೋ. ಅವರ ಚಿಂತನೆ ಬಹಳ ಕಷ್ಟಕರವಾದದ್ದು. ಅದನ್ನು ನಾವು ಅಳವಡಿಸಬೇಕು ಅಂದರೆ, ಪಾಲಿಸಬೇಕು ಅಂತ ಹೇಳಿದರೆ, ಜಾಲಿಸಬೇಕು ಅಂತ ಹೇಳಿದರೆ, ಅವ್ರು ಹೇಳ್ತಾರೆ, ನಮ್ಮ ಆಧುನಿಕ ತಲೆಮಾರಿನ ದಲಿತ ವಿದ್ಯಾವಂತರು ಸ್ವಾರ್ಥಿಗಳಾದರೂ ನನ್ನ ದಾರಿಗೆ ದ್ರೋಹ ಬಗೆದರು ಅಂತ ಹೇಳಿದರು. ಅಲಾಸ್, ದ್ರೋಹ ಬಗೆದರು. ಸಾಮಾನ್ಯ ದಲಿತರಿಗೋಸ್ಕರ ಅವ್ರು ಏನೂ ಮಾಡ್ತಾ ಇಲ್ಲ. ದಲಿತ ಅಧಿಕಾರಿಗಳಿಗೆ ಭಾನುವಾರ ಹಬ್ಬ ರಜೆ ಬಂತು ಅಂದರೆ ಯಾವುದೋ ಸೋಷಲ್ ವರ್ಕಲ್ಲಿ ತೊಡಗೋದಿಲ್ಲ. ಅವತ್ತು ಮಾಂಸ ಮತ್ತು ಮದ್ಯಪಾನ ಮಾಡುವುದು ಒಂದೇ ಅವರ ಸಂತಸ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ರಿಯಾಯಿತಿ ಇರಲಿ, ಮಾಂಸ ಮತ್ತು ಮದ್ಯಪಾನ ಮಾಡಲಿ. ಯಾಕಂದರೆ ಮೊದಲೆಲ್ಲ ಅವರಿಗೆ ಅದು ಹಂಬಲ ಇದ್ದೇ ಇತ್ತು, ಮಾಡೋಕ್ಕಾಗಿರಲಿಲ್ಲ, ದುಡ್ಡು ಇರಲಿಲ್ಲ. ಅದನ್ನೇ ನಾವು ನಮ್ಮ ಬದುಕಿನ ಮಾದರಿ ಅಂತ ತಿಳ್ಕೊಳ್ಳೋದಕ್ಕಾಗುತ್ತಾ? ಅಂಬೇಡ್ಕರ್ ಅವರನ್ನು ಅಷ್ಟು ತೀವ್ರ ಪ್ರಜ್ಞೆಯಿಂದ ಪ್ರಶ್ನೆ ಮಾಡಿ, ನೀನು ನಿನ್ನಲ್ಲಿರುವ ಸಂಪನ್ಮೂಲವನ್ನು ಇತರ ದಮನಿತರ ಬಿಡುಗಡೆಗೋಸ್ಕರವಾಗಿ ಕೆಲಸ, ಪೇ ಬ್ಯಾಕ್ ಟು ಯುವರ್ ಸೊಸೈಟಿ, ಅದು ಅವರ ಕರೆ. ಪ್ರತಿ ವಿದ್ಯಾವಂತ, ಸಂಪನ್ಮೂಲ ಪಡೆದಿರುವ ಪ್ರತಿ ವ್ಯಕ್ತಿ, ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಸ್ಥಿರತೆಯನ್ನು ಹೊಂದಿರುವ ಪ್ರತಿ ವ್ಯಕ್ತಿಯ ಕೆಲಸ ಏನು? ಪೇ ಬ್ಯಾಕ್ ಟು ಯುವರ್ ಸೊಸೈಟಿ. ನೀನು ನಾಲೆಡ್ಜ್ಫುಲ್ ಆದರೆ ಆ ನಾಲೆಡ್ಜನ್ನು ಹಂಚು, ಹಣ ಇರೋನಾದರೆ ಆ ಹಣವನ್ನು ಹಂಚು, ಅಧಿಕಾರವಂತನಾದರೆ ಅಧಿಕಾರವನ್ನು ಹಂಚು, ಎಲ್ಲರನ್ನು ಅಧಿಕಾರವಂತರನ್ನಾಗಿ ಮಾಡು, ಅಧಿಕಾರಯುಕ್ತರನ್ನಾಗಿ ಮಾಡು. ಜ್ಞಾನಿಯಾದರೆ ಜ್ಞಾನವನ್ನು ಹಂಚು, ಅನ್ನ ಬೆಳೆಯೋನಾದರೆ ಅನ್ನವನ್ನು ಹಂಚು. ನಿನ್ನ ಹತ್ರ ಏನಿದೆಯೋ ಅದನ್ನು ನೀನು ಪೇ ಬ್ಯಾಕ್ ಟು ಯುವರ್ ಸೊಸೈಟಿ. ಯಾಕಂದರೆ ನೀನು ಇವತ್ತು ಏನಾಗಿದೆಯೋ ಅದು ಬರೀ ನಿನ್ನೊಬ್ಬನಿಂದ ಆದದ್ದಲ್ಲ. ಇದು ಅಂಬೇಡ್ಕರ್ ಅವರ ಸ್ಪಷ್ಟವಾದ ಚಿಂತೆ. ಹಾಗಾಗಿನೇ ಅಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡ್ಕೊಂಡಿದ್ದವರು ಸುಲಭವಾಗಿ ಈ ಭಾರತದ ಜಾತಿ ಕುಪ್ಪಕ್ಕೆ ಬರದೆಯೇ ಬಂದಾಗ ಅವರಿಗೆ ಬರೋಡಾದಲ್ಲಿ ಇರೋದಕ್ಕೆ ಮನೆ ಕೊಡಲಿಲ್ಲ. ಯಾವುದೋ ಪಾರ್ಸಿ ಲಾಡ್ಜಲ್ಲಿದ್ದರು ಅವರು. ಆ ಪಾರ್ಸಿಗಳೆಲ್ಲರೂ ಬಂದು ನೀನು ಪಾರ್ಸಿ ಅಲ್ಲವಂತೆ, ಸುಳ್ಳು ಸುಳ್ಳೆ ನಮ್ಮ ಹೆಸರು ಬರ್ಸಿದೀಯ ಅಂತ ಹೊರಗೆ ಹಾಕ್ಬಿಟ್ಟಿರ್ತಾರೆ ಅವ್ರ ವಸ್ತುಗಳನ್ನೆಲ್ಲ. ಬುದ್ಧ ಅರಳಿ ಮರದ ಕೆಳಗೆ ಕೂತು ಜ್ಞಾನೋದಯ ಪಡೆದಿರೋ ರೀತಿಯಲ್ಲಿ ಅಂಬೇಡ್ಕರ್ ಅವತ್ತು ಆ ಪಾರ್ಸಿ ಪ್ರವಾಸಿ ಮಂದಿರದ ಹತ್ತಿರದಲ್ಲೆಲ್ಲೋ ದೂರದಲ್ಲಿದ್ದಂತಹ ಒಂದು ಮರದ ಕೆಳಗಡೆ ಕೂತು ಕಣ್ಣೀರು ಹಾಕಿದ್ದಾರೆ. ನಾನು ಎಂಥ ಅಪವಿತ್ರ ಭೂಮಿಯಲ್ಲಿ ಹುಟ್ಟಿದ್ದೀನಿ, ಈ ಜನ್ಮ ನನಗೆ ಯಾಕೆ ಬಂತು?
ವಿದೇಶದಲ್ಲಿ ಅಂಥ ಡಿಗ್ರಿ ತಗೊಂಡು ಬಂದಿದ್ದಾರೆ. ಅವರಿಗೆ ವಾಸಕ್ಕೆ ಮುಂಬೈ ಅವರಿಗೆ ಅಲ್ಲಿ ಬರೋಡದಲ್ಲಿ ಒಂದು ವಾಸಕ್ಕೆ ಒಂದು ಮನೆ ಕೊಡೋದಕ್ಕೆ ಸಂಪ್ರದಾಯವಾದಿಗಳು ಸಿದ್ಧ ಇಲ್ಲ. ಜಾತಿ ಎನ್ನುವ ಮುದ್ರೆ ಅವರನ್ನು ಎಷ್ಟು ಅವಮಾನಿಸಿದೆ, ಘಾಸಿ ಮಾಡಿದೆ ಅಂತ ಹೇಳಿದರೆ, ಅದಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರು ಜಾಣರಾಗಿದ್ದಿದ್ದರೆ ವಿದೇಶಕ್ಕೆ ಓಡೋಗ್ಬಿಡ್ಬೇಕು. ವಿದೇಶದಲ್ಲಿ ಪ್ರೊಫೆಸರ್ ಆಗ್ತಿದ್ರು, ಒಂದು ಚೇರಿಗೆ ಚೇರ್ಮನ್ ಆಗ್ತಿದ್ರು, ವೈಸ್ ಚಾನ್ಸಲರ್ ಆಗ್ತಿದ್ರು. ಹೇಳೋಕ್ಕಾಗೋದಿಲ್ಲ. ವಿದೇಶದವರು ಅವರಿಗಿರುವಂತಹ ಜ್ಞಾನದಲ್ಲಿ ಮತ್ತು ಈ ಥರದ ಬುದ್ಧಿವಂತರನ್ನೆಲ್ಲ ಕದಿಯೋದ್ರಲ್ಲಿ ಅವ್ರು ನಿಸ್ಸೀಮರು. ಬೇಕಾದ್ರೆ ಇವರಿಗೆ ಸಿಟಿಜನ್ಶಿಪ್ ಕೊಟ್ಟುಬಿಟ್ಟು ಅಲ್ಲಿ ಮಿನಿಸ್ಟ್ರೂ ಮಾಡಿಬಿಡ್ತಿದ್ರು. ಎಲ್ಲ ಮಾಡ್ತಾರಲ್ಲ ಅಮೇರಿಕದವರು, ಇಂಗ್ಲೆಂಡ್ನವರು. ನಮ್ಮೆಲ್ಲ ಬುದ್ಧಿವಂತ ವಿಜ್ಞಾನಿಗಳನ್ನು ಎಲ್ಲ ದೊಡ್ಡವ್ರನ್ನೂ ಅಲ್ಲಿ ಕರೆಸ್ಬಿಟ್ಟು ಅವ್ರಿಗೊಂದು ಮೆಂಬರ್ಶಿಪ್ ಕಾರ್ಡ್ ಕೊಟ್ಬಿಟ್ಟು ಬ್ಯಾಡ್ಜು, ಇನ್ನು ನಮ್ಮ ದೇಶದ ಸಂಶೋಧನೆ ಅಂತೆಲ್ಲ ಹಾಕ್ಬಿಡ್ತಾರೆ ಬೋರ್ಡು. ಅವ್ರ ದೇಶದಲ್ಲಿ ಮಾಡಿದ್ದಲ್ಲ. ಇವರು ಅವ್ರಿಗೆ ಕೊಡೋ ಡಾಲರ್ಗಳಿಗೆ ಮತ್ತು ಆ ಬ್ಯಾಡ್ಜಿಗೆ ಓಡೋಗ್ತಾರೆ. ಇಂಡಿಯಾದಲ್ಲಿರಲ್ಲ. ಅಂಬೇಡ್ಕರ್ ತೀರ್ಮಾನ ಮಾಡಿದ್ದಿದ್ದರೆ, ತಮ್ಮೊಬ್ಬರ ಬಿಡುಗಡೆಗೆ ಅವ್ರು ತೀರ್ಮಾನ ಮಾಡಿದ್ದಿದ್ದರೆ, ಅವ್ರು ಜಾಣರಾಗಿದ್ದಿದ್ದರೆ, ತಿಂದುಣ್ಣುವ ಜಾಣರಾಗಿದ್ದಿದ್ದಾರೆ, ಇಲ್ಲಿ ಬಾಡಿಗೆ ಮನೆ ಪಡೆಯೋಕ್ಕಾಗದಿರುವಂತಹ ದುಸ್ಥಿತಿಗೋಸ್ಕರ ಭಾರತಕ್ಕೆ ವಾಪಸ್ ಬರ್ತಿರಲಿಲ್ಲ. ಹಠ ತೊಟ್ಟು ಇಲ್ಲಿ ನಿಲ್ತಿರಲಿಲ್ಲ. ಅವರಿಗೆ ಸ್ವಂತ ಸುಖ, ಸ್ವಂತವಾಗಿರುವ ಲಾಭ, ಸ್ವಂತವಾದ ರಾಜಕೀಯವಾಗಿರುವಂತಹ ಗಳಿಕೆ ಅವರಿಗೆ ಮುಖ್ಯವೇ ಆಗಿರಲಿಲ್ಲ. ಸ್ವತಂತ್ರಾನಂತರವೂ ಕೂಡ ಅದನ್ನು ರುಜುವಾತು ಮಾಡಿದರು. ಒಬ್ಬರೇ ರಾಜಕಾರಣಿ ತಾನು ನಂಬಿರುವ ಒಂದು ಮೌಲ್ಯ, ಒಂದು ನೀತಿ, ಇದನ್ನು ಭಾರತೀಯ ಸಂಸತ್ತು ಗೌರವಿಸಿಲ್ಲ ಅಂದರೆ ನಾನು ಇಲ್ಲಿ ಕಾನೂನು ಮಂತ್ರಿಯಾಗಿರೋದು ಅವಮಾನ ಅಂತ ರಾಜೀನಾಮೆ ಕೊಟ್ಟರು. ಅವರು ಮಂಡಿಸಿದ ಬಿಲ್ ಯಾವುದು? SC/ST ರಿಸರ್ವೇಷನ್ ಕೊಡ್ರಿ ಅಂತಲ್ಲ. ಅದನ್ನು ಭಾರತೀಯ ಸಂಸತ್ತು ಅವಾಗಲೇ ಅಪ್ರೂವ್ ಮಾಡಿಬಿಟ್ಟಿತ್ತು. ಹಿಂದೂ ಆಸ್ತಿಯಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಭಾಗ ಕೊಡಬೇಕು, ಆಸ್ತಿ ಹಕ್ಕು ಕೊಡಬೇಕು ಅನ್ನೋ ಬಿಲ್ಲು. ಬರೀ ದಲಿತರಿಗಲ್ಲ, ಭಾರತೀಯ ಸ್ತ್ರೀಯರಿಗೆ ಅವರ ಊಳಿಗಮಾನ್ಯ ಗುಲಾಮಗಿರಿಯಿಂದ, ಕುಟುಂಬದ ಚಾಕರಿ ಗುಲಾಮಗಿರಿಗಳಿಂದ, ಅವಳ ಅಧೀನತೆಯಿಂದ, ಅವಳ ಅಜ್ಞಾನದಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿದರೆ ಒಂದೇ ದಾರಿ ಇರೋದು. ಅವಳು ಯಾಕೆ ಅಧೀನಳಾಗಿದ್ದಾಳೆ, ಯಾಕೆ ಗುಲಾಮಳಾಗಿದ್ದಾಳೆ, ಯಾಕೆ ನಿಕೃಷ್ಟ ಚಾಕರಿಯವಳಾಗಿದ್ದಾಳೆ ಅವಳು? ಯಾಕೆ ಅಂತ ಹೇಳಿದರೆ ಅವಳಿಗೆ ಆರ್ಥಿಕವಾದ ಸ್ವಾವಲಂಬನೆ ಇಲ್ಲ, ಆಸ್ತಿ ಹಕ್ಕಿಲ್ಲ. ಎಲ್ಲೋದ್ರೂ ಕೂಡ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕಬೇಕಾಗಿರೋದ್ರಿಂದ ಯಾವ ಆಶ್ರಯದಲ್ಲಿ ಇರ್ತಾರೋ ಅಲ್ಲೇ ಬಿದ್ದು ಸತ್ತೋಗೋಣ ಅಂತ ತೀರ್ಮಾನ ಮಾಡ್ತಿದ್ದಾಳೆ. ಈ ಸಂಪ್ರದಾಯವನ್ನು ಮುರಿಬೇಕು ಅಂತ ಹೇಳಿದರೆ ಒಂದೇ ದಾರಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡಬೇಕು ಅಂತ ಮಸೂದೆ ಮಂಡಿಸಿದರು. ನೆಹರು ಅವರು ಮಾತು ಕೊಟ್ಟಿದ್ದರಂತೆ ಬೆಂಬಲಿಸ್ತೀವಿ ಅಂತ. ಆದರೆ ಸಂಪ್ರದಾಯವಾದಿಗಳು ಒತ್ತಡ ಬಂದ ತಕ್ಷಣ ಅವರು ಸಂಸತ್ನಲ್ಲಿ ಮೌನವಾದರು, ಮಸೂದೆ ಬಿದ್ದೋಯಿತು. ಇವರು ಮನನೊಂದು ರಾಜೀನಾಮೆ ಕೊಟ್ಟರು. ನಾನು ಇಂಥ ಸಂಸತ್ತಲ್ಲಿ ಕಾನೂನು ಮಂತ್ರಿಯಾಗಿರೋದಿಲ್ಲ, ಯಾಕಂದರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧ. ಏನು ಭಾರತೀಯ ಮಹಿಳೆಯರ ಸಂಘಟಿತರಾಗಿ ಬಾಬಾ ಸಾಹೇಬರನ್ನ ಮೆರವಣಿಗೆ ಮಾಡಿರಲಿಲ್ಲ. ಅವರೇನಾದ್ರು ಮನವಿ ತಂದು ಸ್ವಾಮಿ ನಮಗೆ ನೀವೆಲ್ಲರೂ ಆಸ್ತಿ ಹಕ್ಕು ಕೊಡಿಸ್ರಿ ಅಂತ ಕೇಳಿರಲಿಲ್ಲ. ನಾವೆಲ್ಲ ಗಂಡಂದಿರ ಶೋಷಣೆಯಲ್ಲಿ, ಕೌಟುಂಬಿಕ ಸಂಕೋಲೆಯಲ್ಲಿ ನಲಿಗೆ ಹಾಳಾಗೋಗಿದ್ದೀವಿ ಅಂತ ಅವರಿಗೆ ನಿಯೋಗ ಬಂದಿರಲಿಲ್ಲ. ಸ್ವಯಂ ಪ್ರಜ್ಞೆಯಿಂದ ಯಾರ್ಯಾರ ಬಿಡುಗಡೆಗೆ ಕೆಲಸ ಮಾಡಬೇಕು ಅಂಬೇಡ್ಕರ್ ಅವರನ್ನು ಸ್ವಯಂ ಆಲೋಚಿಸಿದರು. ಕಾರ್ಮಿಕರಿಗೆ 8 ಗಂಟೆ ನೌಕರಿ ಅಂತ ಹೇಳಿದರು. ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳಿಗೆ ರಾತ್ರಿ ಪಾಳಿ ಇರಬಾರದು ಅಂತ ಹೇಳಿದರು. ಹೆರಿಗೆ ಭತ್ಯೆ ಕೊಡಬೇಕು, ಹೆರಿಗೆ ರಜಾ ಕೊಡಬೇಕು ಅಂತ ಹೇಳಿದರು. ಅತ್ಯಾಧುನಿಕ ದೇಶದಲ್ಲಿ ಏನು ಕಾನೂನುಗಳಿದ್ವೋ ಅಷ್ಟೂ ಕಾನೂನುಗಳನ್ನು ನಾವು ಯಾರೂ ಕೇಳದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅಳವಡಿಸಿದರು. ಅದಕ್ಕೆ ನಾವು ದುರಾದೃಷ್ಟವಂತರು. ಯಾಕೆ ದುರಾದೃಷ್ಟವಂತರು ಅಂತ ಹೇಳೋದಂದರೆ, ನಮಗೆ ನಮ್ಮ ಬುಡ ಕಾದಿದ್ದಿದ್ದರೆ ಗೊತ್ತಾಗಿರೋದು. ಇಂಥ ಒಂದೊಂದು ಹಕ್ಕನ್ನು ಪಡೆಯೋದಕ್ಕೆ ಇವತ್ತು ರೈತರು ಮಾಡ್ತಾ ಇದ್ದಾರಲ್ಲ ಡೆಲ್ಲಿ ಹತ್ರ ಚಳವಳಿ, ಆ ರೀತಿ ನಾವು ವರ್ಷಗಟ್ಟಲೆ ಚಳವಳಿ ಮಾಡಬೇಕಾಗಿ ಬಂದಿದ್ದಾರೆ. ಕಾರ್ಮಿಕರು ಒಂದು ಕಡೆ 8 ವರ್ಷ ಇದು ಮಹಿಳೆಯರೆಲ್ಲ ನಮಗೆ ಹೆರಿಗೆ ಭತ್ಯೆ ಬೇಕು, ಹೆರಿಗೆ ರಜಾ ಬೇಕು, ಈ ಥರ ಹೋರಾಟಗಳನ್ನು ಮಾಡಿ ನಾವು ಇದನ್ನೆಲ್ಲ ಪಡೆದಿದ್ದರೆ ನಮಗೆ ಈ ಸಂವಿಧಾನದ ಮಹತ್ವ ಏನು ಅಂತ ಗೊತ್ತಾಗ್ತಿತ್ತು. ಅಂಬೇಡ್ಕರ್ ಅವರ ಚಿಂತನೆಗಳ ಕೊಡುಗೆ ಏನು ಅಂತ ಗೊತ್ತಾಗಿರ್ತಿತ್ತು. ಎಲ್ಲವನ್ನು ತಟ್ಟೆಯಲ್ಲಿ ಇಟ್ಕೊಟ್ಟಂಗೆ ಕೊಟ್ಟರು. ಈಗ ನಮಗೆ ಗೊತ್ತಾಗಿದೆ, 70 ವರ್ಷದ ನಂತರ ಗೊತ್ತಾಗಿದೆ. ನಾವು ನಂಬಿದ್ವಿ ನಮ್ಮ ಆಳುವವರು, ಈ ಸಂವಿಧಾನ ಅನ್ನುವ ಚೈತನ್ಯ ರಥವನ್ನು ನಡೆಸುವಂತಹವರು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿದ್ವಿ.
ಸಂವಿಧಾನ ಅನ್ನೋದು ಒಂದು ಚೈತನ್ಯ ಅಷ್ಟೇ, ಅದೊಂದು ವಾಹನ. ಭಾರತದ ಇಂದು ಮತ್ತು ನಾಳೆಗಳು ಯಾವ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತ ದಿಕ್ಸೇಷನ್ ಮಾಡುವಂತಹ, ಅದಕ್ಕೆ ಬೇಕಾಗಿರುವ ಎಲ್ಲ ಸ್ಫೂರ್ತಿಯನ್ನು ಮತ್ತು ಅವಕಾಶವನ್ನು ಹೊಂದಿರುವಂತಹ ಒಂದು ಚೈತನ್ಯ ರಥ. ಆದರೆ ಚಾಲಕರಾದವರು ಸರಿ ಇರಬೇಕು. ಈ ಡ್ರೈವರು ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ನಂಬರಿಗೆ ಫೋನ್ ಮಾಡಿ ಅಂತ ಕೆಲವು ವೆಹಿಕಲ್ಸ್ ಹಿಂಭಾಗದಲ್ಲಿ ಬರೆದಿರ್ತಾರೆ. ನೋಡಿದ್ದೀರಾ? ನೀವು ಯಾವುದನ್ನೂ ನೋಡಲ್ಲ, ಭಾರತೀಯರು ಏನೂ ನೋಡಲ್ಲ, ಹೆಂಡತಿ ಮುಖನೂ ಸರಿಯಾಗಿ ನೋಡೋದಿಲ್ಲ, ನೀವು ಗಂಡಂದ್ರ ಮುಖ ನೋಡೋದು, ನಾಚಿಕೆ ಆಗುತ್ತೆ ನಿಮಗೆ. ಯಾಕಲ್ಲಿ ಬರೆದಿರ್ತಾರೆ. ಈ ಚಾಲಕ ರ್ಯಾಶ್ ಡ್ರೈವ್ ಮಾಡ್ತಿದ್ದಾನೆ, ಗ್ಯಾರಂಟಿ ಹಿಂಗೆ ಹೋದರೆ ಹಳ್ಳಿಗೆ ಕೆಡುತ್ತಾನೆ, ಚಾನಲ್ಗೇನೆ. ಈ ಭಾರತನ ಅಪೂರ್ವವಾಗಿರುವಂತಹ ಈ ನಮ್ಮ ಚೈತನ್ಯ ರಥ ಒಂದು ದಿವಸ ಚಕ್ರ ಮುರ್ಕೊಂಡು ಹಳ್ಳಕ್ಕೆ ಬಿದ್ದಾಗ ಎತ್ತೋದಕ್ಕೆ ಯಾರು ಇದ್ದೀವಿ, ಯಾರಿಗಷ್ಟು ತಿಳುವಳಿಕೆ ಇದೆ, ಯಾರಿಗಷ್ಟು ಸಂಘಟನೆ ಇದೆ, ಯಾರಿಗಷ್ಟು ಬದ್ಧತೆ ಇದೆ, ಎಲ್ಲರೂ ಕೂಡ ನಾವು ನಮ್ಮ ಮನೆಗಳ ಸುಖದಲ್ಲಿ ನಿರತರಾಗಿದ್ದೀವಿ. ದೇಶ ಅನ್ನುವಂತಹ ಹೊಣೆ ನಮಗೆ ಯಾರಿಗೂ ಇಲ್ಲ. ದೇಶ ಪ್ರೇಮ ಅಂದರೆ ಭಾರತದ ಬಾವುಟ ಸಿಕ್ಕಿಸ್ಕೊಳ್ಳೋದು ಅಂತ. ಸ್ವತಂತ್ರದ ದಿವಸ ಭಾರತದ ಬಾವುಟವನ್ನು ಸಿಕ್ಕಿಸ್ಕೊಂಬಿಟ್ರೆ ದೊಡ್ಡ ದೇಶದ್ದು ಪ್ರೇಮ. ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟುಬಿಟ್ರೆ ರಾಷ್ಟ್ರ ಭಕ್ತಿ. ಅಂದರೆ ಎಷ್ಟು ಅಪಸವ್ಯಗಳನ್ನು ತೊಡಗಿಸ್ತಾ ಇದ್ದಾರೆ. ಚಾಲಕ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿದಲ್ಲಿ ಇಂಥವರಿಗೆ ದೂರು ಕೊಡಿ ಅಂತಿತ್ತು ಸಂವಿಧಾನದಲ್ಲಿ. ದೂರು ಕೊಡ್ತಿದ್ದೀವಿ. ದೂರು ಪರಿಶೀಲಿಸುವ ಸುಪ್ರೀಂ ಕೋರ್ಟ್ ಆದರೂ ಕೂಡ ಇದನ್ನು ಸರಿಯಾಗಿ ಜನರ ಪರವಾಗಿ ಪರಿಶೀಲನೆ ಮಾಡಿ ಆ ಚಾಲಕನಿಗೆ ಗದರಿಸುತ್ತೆ ಅನ್ನುವಂತಹ ನಂಬಿಕೆಯನ್ನೇನಾದರೂ ಉಳಿಸ್ತಾ ಇದೆಯಾ? ಪ್ರಶಾಂತ್ ಭೂಷಣ್ ಮಾತಾಡಿದರು. ನ್ಯಾಯಮೂರ್ತಿಗಳು ವರ್ತನೆ ಏನಾಗಿದೆ, ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿಯಾಗಿರುವಂತಹ ಒಂದು ಇದು ಬಂದಿರಲಿಲ್ಲ. ಒಬ್ಬ ಪತ್ರಕರ್ತರಂದ್ರೆ ಒಂದೇ ಥರ ಇರಬೇಕು. ಸಂವಿಧಾನದ ಪ್ರಕಾರ ಪತ್ರಕರ್ತ ಅಂದರೆ ಅವನು ಎಡವೋ ಬಲವೋ ಮಧ್ಯವೋ. ಪತ್ರಕರ್ತ ಅಂತ ಹೇಳಿದರೆ ಅವನಿಗಿರುವ ಹಕ್ಕೇನು? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನಗೆ ಅನಿಸಿದ್ದನ್ನು ಆಲೋಚಿಸಿದ್ದನ್ನು ಬರೆಯೋ ಸ್ವಾತಂತ್ರ್ಯ. ಒಬ್ಬ ಪತ್ರಕರ್ತ ಬರೆದ್ರೆ 3 ತಿಂಗಳು ಜೈಲಾಗಿದೆ. ಇನ್ನೊಬ್ಬ ಪತ್ರಕರ್ತ ಬಾಯಿ ಬಂದಿದ್ದು ಮಾತಾಡಿದರೆ ಅವನ್ನ ಕರ್ಕೊಂಡು ಹೋಗಿ ಭಾಳ ದಿವಸ ಜೈಲಲ್ಲಿಟ್ಟರೆ ವಿಲಿ ಒದ್ದಾಡಿ ಭಾರತ ಮಾತೆಯ ಆತ್ಮ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಆಗಿರುವಂತಹ ಅಧಿವೇಶನ ನಡೆಸಿ ಜಾಮೀನು ಕೊಟ್ಟು ಕಳಿಸಿದೆ. ಇದು ಸಂವಿಧಾನದ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಸಂವಿಧಾನ ಹೇಳ್ತಾ ಇರೋದು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ. ಅದ್ಯಾಕೆ ಈ ಪತ್ರಕರ್ತನಿಗೆ ಈ ಟ್ರೀಟ್ಮೆಂಟು, ಆ ಪತ್ರಕರ್ತನಿಗೆ ಅದ್ಯಾಕೆ ಆ ಟ್ರೀಟ್ಮೆಂಟು? ಯೋಚನೆ ಮಾಡಬೇಕಾಗಿರೋದು. ಆದ್ದರಿಂದ ಅರ್ಥ ಏನು? ಚಾಲಕ ನಿರ್ಲಕ್ಷ್ಯದಿಂದ ವಾಹನ ನಡೆಸಿದಲ್ಲಿ ದೂರು ಕೊಡಿ ಅಂತ ಹೇಳಿದ್ದಕ್ಕೆ ನಮಗೊಂದು ರೆಫರೆನ್ಸ್ ಪಾಯಿಂಟ್ ಇತ್ತು, ಸುಪ್ರೀಂ ಕೋರ್ಟ್ ಆಗಿತ್ತು. ಈ ಸಂವಿಧಾನಕ್ಕೆ ಕೈಕಾಲುಗಳಿಲ್ಲ, ನಾವು ಜನರೇ ಕೈಕಾಲು. ಈ ಸಂವಿಧಾನಕ್ಕೆ ಸಂಸತ್ತು ಮತ್ತು ಶಾಸನ ಸಭೆಯೇ ಬಾಯಿ ಮತ್ತು ಅದರ ಆಲೋಚನಾ ಕೇಂದ್ರ ಇದ್ದರೆ ಅದು ಸುಪ್ರೀಂ ಕೋರ್ಟಲ್ಲಿತ್ತು. ಇವತ್ತು ಇವೆಲ್ಲವೂ ಸರಿಯಾಗಿ ಕೆಲಸ ಮಾಡುವ ಅಂಗಾಂಗಗಳೆಲ್ಲವೂ ಕೂಡ ಕ್ರಮವಾಗಿ ವರ್ಕ್ ಮಾಡ್ತಾ ಇದ್ದಾವ. ಏನೋ ಒಂದು ಅಪಾಯಕಾರಿಯಾಗಿರುವಂತಹ ಲ್ಯಾಬೋರೇಟರಿ ರಿಪೋರ್ಟ್ ತೋರಿಸ್ತಾ ಇದ್ದಾವೆ. ಇದನ್ನು ನಾವು ಆಲೋಚನೆ ಮಾಡಬೇಕಾಗಿರುವಂಥ. ಇವತ್ತು ಹಂಗಾರೆ ಯಾರಿಗೆ ದೂರು ಕೊಡಬೇಕು? ಸಂವಿಧಾನಕ್ಕೆ ಅಪಾಯ ಬಂದಿದೆ, ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಅಪಾಯ ಬಂದಿದೆ, ಆಧುನಿಕ ಭಾರತೀಯರಿಗೆ ಹೆಮ್ಮೆಯ ಒಂದು ಗ್ರಂಥ ಆಗಿದ್ದಂತಹ ಸಂವಿಧಾನದ ಉಳಿವಿನ ಪ್ರಶ್ನೆ ಎದುರಾಗಿದೆಯೋ ಅನ್ನುವಂತಹ ಅನುಮಾನದ ಕಾರಣವನ್ನು ಕೆಲವರು ನಿರ್ಮಿಸ್ತಾ ಇದ್ದಾರೆ. ಪ್ರತಿ ಸಲ ಒಂದೊಂದು ತೀರ್ಪು ಬಂದಾಗಲೂ, ಒಂದೊಂದು ಕಾನೂನು ಬಂದಾಗಲೂ ಕೂಡ ಇದರ ಅಡಿಪಾಯ ಸಾಮಾಜಿಕ ನ್ಯಾಯದ ಅಡಿಪಾಯ, ಸಾಮಾಜಿಕ ಸೌಹಾರ್ದತೆ ಅಡಿಪಾಯ, ಪ್ರಜಾಪ್ರಭುತ್ವದ ಅಡಿಪಾಯ, ಸ್ವತಂತ್ರ ನ್ಯಾಯಾಂಗದ ಅಡಿಪಾಯ, ಸ್ವತಂತ್ರ ಚುನಾವಣಾ ಆಯೋಗದ ಅಡಿಪಾಯ, ಸ್ವತಂತ್ರ ಇಡಿ, ಸ್ವತಂತ್ರ CBI ಎಲ್ಲವೂ ಕೂಡ ಯಾವುದೋ ಸೂತ್ರಧಾರನ ಕೈಯಲ್ಲಿ ಸಿಕ್ಕಿ ಒದ್ದಾಡಂಗೆ ಆಗ್ತಾ ಇದೆಯಲ್ಲ. ಇದು ನಮ್ಮ ಸಂವಿಧಾನ ಹೇಳಿದ್ದಲ್ಲ. ಅಂಬೇಡ್ಕರ್ ಅವರು ಬಹಳ ಹುಷಾರಾಗಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾರತ ನೆಟ್ಟಿಗೆ ನಡೀಬೇಕು ಅಂದರೆ ಯಾವ್ಯಾವುದು ಇಂಡಿಪೆಂಡೆಂಟ್ ಫಂಕ್ಷನ್ ಇರಬೇಕು. ಹೃದಯದ ಕೆಲಸ ಹೃದಯ, ಶ್ವಾಸಕೋಶದ ಕೆಲಸ ಶ್ವಾಸಕೋಶ, ಹೊಟ್ಟೆ ಜಠರದ ಕೆಲಸ ಜಠರ, ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಮತ್ತು ಒಂದಕ್ಕೊಂದು ತಲೆ ಹಾಕಬಾರ್ದು. ಇದನ್ನೆಲ್ಲವನ್ನೂ ಬದನೆಕಾಯಿ ಬಜ್ಜಿ ಮಾಡಿಬಿಟ್ಟು ಇನ್ನು ರಾಷ್ಟ್ರಪ್ರೇಮ ಅಂತ ನಮಗೆ ಉಣಬಡಿಸ್ತಾ ಇದ್ದಾರೆ.
ಅವ್ರು ಹೇಳಿದರು, ಅಂಬೇಡ್ಕರ್ ಅವರು ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅವ್ರು ಹೇಳಿದರು, ಇದೇ ಭಾರತೀಯರ ಕೈಗೆ, ಭಾರತೀಯ ಮೇಲ್ಜಾತಿ ಶಕ್ತಿಗಳ ಕೈಗೆ ನೀವು ರಾಜಕೀಯ ಅಧಿಕಾರವನ್ನು ಕೊಡೋದಾದರೆ ನಾನು ಬ್ರಿಟಿಷರ ಕೈಯಲ್ಲೇ ಇರ್ತೀನಿ, ನನಗೆ ಮಾತ್ರ ಇದು ಬೇಕಾಗಿಲ್ಲ. ವಸಾಹತುಶಾಹಿ ನಮಗೆ ಸಾಕಾಗಿದೆ ನಿಜ, ಆದರೆ ಪುರೋಹಿತಶಾಹಿ ಅದಕ್ಕಿಂತ ಜಾಸ್ತಿ ಸಾಕಾಗಿದೆ. ಮತ್ತೆ ಪುರೋಹಿತಶಾಹಿಯನ್ನು ನಾವು ತಂದು ಭಾರತೀಯ ಜನತೆ ಪರೋಕ್ಷವಾಗಿ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಅದರ ಕಬಂಧ ಬಾಹುಗಳು ನಮ್ಮ ಕುತ್ತಿಗೆ ಹಿಚ್ಕೋದಕ್ಕೆ ಮೊದಲು ಈ ಭಾರತದ ಮುನ್ನಡೆಯನ್ನು ಪೂರ್ತಿ ಪ್ರಪಾತಕ್ಕೆ ತಳ್ಳೋದಕ್ಕೆ ಮೊದಲು, ನಮ್ಮ ಪ್ರಜಾಪ್ರಭುತ್ವದ ಆಶಯವನ್ನು ಭಗ್ನಗೊಳಿಸೋದಕ್ಕೆ ಮೊದಲು ನಮ್ಮ ಶ್ರೇಷ್ಠತೆಯನ್ನು, ಸಮಾನತೆಯನ್ನು, ಸಹೋದರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರುವ ಚಿಂತನೆಗಳು ಅಂಬೇಡ್ಕರ್ ಅವರಲ್ಲಿದೆ. ಅವರು ಸಮಾಜಶಾಸ್ತ್ರಜ್ಞ, ರಾಜ್ಯಶಾಸ್ತ್ರಜ್ಞ, ಅವರ ಅರ್ಥಶಾಸ್ತ್ರಜ್ಞ, ಒಬ್ಬ ಇತಿಹಾಸಕಾರ, ಒಬ್ಬ ಕಾನೂನು ತಜ್ಞ, ಎಷ್ಟೆಲ್ಲ ಒಬ್ಬರೇ. ದಲಿತ ಸಮುದಾಯದ ಗಜಗರ್ಭ ಇಷ್ಟು ವರ್ಷದ ಹೆರಿಗೆ ಯಾತನೆಯಿಂದ ಎತ್ತಂಥ ಒಂದು ದೈತ್ಯ ಚಿಂತಕ. ಯಾಕಂದ್ರೆ ಅಲ್ಲಿವರೆಗೂ ಚಿಂತಕರನ್ನು ಹೆರಕ್ಕಾಗಿರಲಿಲ್ಲ, ಅವಕಾಶವೇ ಕೊಟ್ಟಿರಲಿಲ್ಲ. ಆದ್ದರಿಂದ ಆ ಗಜಗರ್ಭ ಹೊತ್ತಿದ್ದದು. ಎಷ್ಟು ಬಗೆಯಲ್ಲಿ ಚಿಂತನೆ ಮಾಡಿದ್ದಾರೆ. ಹಿಸ್ಟ್ರಿ ಓದ್ರಿ, ಅವ್ರು ಬರೆದಿರೋದು, ಸೋಷಿಯಾಲಜಿ ಓದ್ರಿ, ಎಕನಾಮಿಕ್ಸ್ ಓದ್ರಿ, ಅಂತಾರಾಜ್ಯ ಸಂಬಂಧಗಳನ್ನು ಓದ್ರಿ, ಮೈನಾರಿಟಿ ಸ್ಟೇಟಸ್ ಓದ್ರಿ. ಯಾವುದನ್ನು ಓದಿದರೂ ಕೂಡ ಒಂದು ವಿವೇಕಯುತವಾಗಿರುವ ಒಂದು ಪರಿಹಾರ ಅವರ ಚಿಂತನೆ ಇದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ತಾಯ್ತನದ ಪ್ರೀತಿ ಇದೆ. ಯಾರನ್ನು ದ್ವೇಷಿಸುವನ್ಲಿಲ್ಲ, ಹಿಂಸಾಚಾರ ಮಾಡು ಅಂತ ಹೇಳಿಲ್ಲ. ಮಹಾಡ್ ಸತ್ಯಾಗ್ರಹದಲ್ಲಿ ಇವರು ಕಣ್ಣೆದುರಿಗೇನೆ ಸ್ವತಃ ಲಾಠಿ ಏಟುಗಳು ಬಿದ್ದರೂ ಕೂಡ ವಾಪಸ್ಸು ರಿಯಾಕ್ಟ್ ಮಾಡಿ ಅಂತ ಕರೆ ಕೊಡಲೇ ಇಲ್ಲ. ಅದನ್ನು ಹೇಳೋದು ನಿಜವಾದ ಹಿಂಸಾವಾದ. ಅಂದರೆ ನಿನಗೆ ಏಟು ಬಿದ್ದಾಗಲೂ ಕೂಡ ನಾನು ಏಟು ವಾಪಸ್ ಹೊಡೆಯೋದಿಲ್ಲ, ನಿನ್ನ ಮನ ಪರಿವರ್ತನೆ ಆಗ್ಬೋದೋ ಕಾಯ್ತೀನಿ, ಇಲ್ಲಾಂದರೆ ನಾನಂತೂ ದಿಟ್ಟವಾಗಿ ಹೋರಾಡ್ತೀನಿ ಅನ್ನುವ ಆ ಧೀರ ನಿಲುವು. ಅದರಿಂದ ಭಾರತದ ಶಾಂತಿ ಉಳಿದಿದ್ದರೆ ಗ್ರಾಮಗಳಲ್ಲಿ ಸಂಗ್ರಾಮ ಆಗೋಗ್ತಿತ್ತು ಜಾತಿಗಳ ನಡುವೆ. ಆ ವಿವೇಕ ನಮ್ಮನ್ನು ಕಾಪಾಡಲಿ. ಈ ಉಪನ್ಯಾಸ ಮಾಲಿಕೆಯ ಉಪನ್ಯಾಸ ಭಾಳ ಸಮರ್ಪಕವಾಗಿ, ಸಾರ್ಥಕವಾಗಿ ನಡೀಲಿ, ಯಶಸ್ವಿಯಾಗಿ ನಡೀಲಿ. ಈ ಪರಸ್ಪರ ಟ್ರಸ್ಟ್ ಪರಸ್ಪರ ವೇದಿಕೆ ಏನು ಈ ರೀತಿಯಾದ ಸಮಾಜಮುಖಿ ಕೆಲಸಗಳನ್ನು ನಿಸ್ವಾರ್ಥ ಭಾವದಿಂದ ಮಾಡ್ತಾ ಬಂದಿದೆ, ಬರೀ ಸ್ನೇಹಿತರ ಸಹಕಾರದಿಂದಲೇ ಇಷ್ಟೆಲ್ಲ ಮಾಡ್ತಾ ಇದೆ. ಭಾಳ ಸಂತೋಷದ ವಿಷಯ. ನೀವ್ಯಾರೂ ಕೂಡ ಭಾವಿಸಬೇಕಾದಿಲ್ಲ 1000 ಜನ ಸೇರಿರೋ ಸಭೆಗಳು ಭಾಳ ಅರ್ಥಪೂರ್ಣ ಅಂತ. 20 ಜನ ಕೂಡ ಆಲೋಚನೆ ಮಾಡೋರಾದರೆ ಭಾಳ ಬೇಕು. ಆ 20 ಜನ 200 ಜನರನ್ನು ಮುಟ್ಟಬಲ್ಲವು. ನಾವು ಮಾಡಬೇಕಾಗಿರೋದು ನಮಗೆ ಗೊತ್ತಿರೋದು ನಮ್ಮೊಳಗೆ ಇಟ್ಕೊಳ್ಳೋದಲ್ಲ, ಅದನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ರಿ. ಇಲ್ಲದಿದ್ದರೆ ಬರೀ ಗಾಳಿ ಮಾತುಗಳಿಗೆ, ಪಿಸು ಮಾತುಗಳಿಗೆ ಬಲಿಯಾಗೋ ದಿನ ದೂರ ಇಲ್ಲ. ನಮಸ್ಕಾರ.